ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇದು ಯುಗಾದಿ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆ. ಸ್ವಲ್ಪ ಬ್ಯುಸಿ ರೂಟೀನ್ ಆಗಿಬಿಟ್ಟಿದೆ, ಅದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಹಬ್ಬನ ಆಚರಿಸ್ಬೇಕಂದ್ರೂ ಮನೆ ಮತ್ತು ಮನಸ್ಸು ಎರಡೂ ಸ್ವಚ್ಛವಾಗಿಟ್ಟು ಆಮೇಲೆ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯೇ ನಿನ್ನೆಯಿಂದನೂ ನನ್ನ ಮನಸ್ಸಲ್ಲಿ ಏನೋ ಒಂಥರ ಖುಷಿ, ಅಯ್ಯೋ ನಮ್ಮದು ಹಬ್ಬ ಸೆಲೆಬ್ರೇಟ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಹಂಗೂ ಹಿಂಗೂ ಇವತ್ತು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮನೆ ಮುಂದೆ ಪುಟ್ಟದಾದ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ, ಅದನ್ನು ಗೋಧಿ ಹಿಟ್ಟಲ್ಲಿ. ಈ ಕಡೆ ಎಲ್ಲ ರಂಗೋಲಿ ಹಾಕೋ ಅಭ್ಯಾಸ ಇಲ್ಲ, ಅಂದರೆ ಕಲ್ಚರ್ ಇಲ್ಲ. ಸೊ ಆದ್ದರಿಂದ ನಮಗೆ ರಂಗೋಲಿ ಪೌಡರ್ ಎಲ್ಲ ಸಿಗಲ್ಲ. ನಾನು ಅಮ್ಮನ ಮನೆಗೆ ಬಂದುಬಿಟ್ಟು 1 ವರ್ಷ ಆಗೋಗ್ಬಿಟ್ಟಿದೆ. ಅಲ್ಲಿಂದ ತೊಗೊಂಡು ಬರಿರೋ ರಂಗೋಲಿ ಮುಗ್ದೋಗಿತ್ತು. ಸೊ ಅದರಿಂದ ನಾನು ಇವಾಗ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಚಿಕ್ಕದಾಗಿ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ನಾನು ಮದುವೆಗೆ ಮುಂಚೆ ತುಂಬ ಚೆನ್ನಾಗಿ ರಂಗೋಲೀಸ್ನ ಬಿಡಿಸ್ತಾ ಇದ್ದೆ. ಅದು ದೊಡ್ಡ ದೊಡ್ಡ ರಂಗೋಲೀಸು, ಅದರಲ್ಲೇ ಕಲರ್ಸ್ ಎಲ್ಲ ಹಾಕ್ಸ್ಬಿಟ್ಟು ಹೂವಿನಲ್ಲೆಲ್ಲ ಡೆಕೋರೇಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬಿಡಿಸ್ತಾ ಇದ್ದೆ. ಬಟ್ ಮದುವೆ ಆದಮೇಲೆ ಅಂತೂ ಅಷ್ಟು ಪ್ರಾಕ್ಟೀಸೇ ಇಲ್ಲ, ಯಾಕಂದರೆ ಇಲ್ಲಿ ಆ ಥರ ಕಲ್ಚರೇ ಇಲ್ಲ. ಅದಕ್ಕೆ ಅಂತಲೇ ಚಿಕ್ಕದಾದ ರಂಗೋಲೀಸ್ನೇ ಬಿಡಿಸ್ತಾ ಇರ್ತೀನಿ. ಐ ಹೋಪ್ ನಿಮಗೆ ಈ ರಂಗೋಲಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನು 3 ದಿವಸದಿಂದ ನಮ್ಮ ಯಜಮಾನ್ರಿಂದ ಬಿದ್ದಿದ್ದೆ, ಮಾವಿನೆಲೆ ಮತ್ತು ಬೇವಿನೆಲೆ ಬೇಕು ಅಂತ ಹೇಳ್ಬಿಟ್ಟು. ಅವರು ಊರೆಲ್ಲ ತಿರ್ಕೊಂಡು ಬಂದ್ರಂತೆ, ಸಿಕ್ಕೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಮತ್ತು ನನ್ನನ್ನೇ ಬೈತಾಯಿದ್ರು, ನಿನ್ಗೆ ಇದು ಇಲ್ಲದೆ ಇದ್ದರೆ ಪೂಜೆ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು. ಅಯ್ಯೋ ಇದು ತುಂಬ ಮುಖ್ಯ ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು ಬೆಳಗ್ಗೆ 6:30ಗೆ ನಮ್ಮ ಯಜಮಾನ ಮನೆಯಿಂದ ಆಚೆ ಕಳಿಸ್ದೆ, ನಂಗೆ ಹೆಂಗಿದ್ರು ತಗೊಂಡು ಬಾ ಅಂತ ಹೇಳ್ಬಿಟ್ಟು. ಹಂಗೂ ಹಿಂಗೂ ದೇವ್ರ ಕೃಪೆಯಿಂದ ಸಿಕ್ತು. ನಾನು ವಾಶ್ ಮಾಡಿ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ತೋರಣ ಕಟ್ಟೋದಕ್ಕೆಲ್ಲ ನನ್ನ ಹತ್ರ ಟೈಮ್ ಅಷ್ಟೇ ಇರಲೇ ಇಲ್ಲ. ಬೆಳಗ್ಗೆಯಿಂದ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ಯಾಕಂದರೆ ಮಕ್ಕಳದ್ದು ಇವತ್ತು ಸ್ಕೂಲ್ಗೆ ರಜಾನೂ ಇರಲಿಲ್ಲ. ಫಸ್ಟ್ ಅವ್ರಿಗೆ ರೆಡಿ ಮಾಡಿಬಿಟ್ಟು ಟಿಫಿನ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಮನೆಗೆ ಓಡಿಸಿ ಮಿಷಿನಲ್ಲಿ ಬಟ್ಟೆ ಹಾಕ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಇದು ಪುಳಿಯೋಗರೆ ಮಾಡಿದೆ. ಮಾವಿನಕಾಯಿನೂ ನಮ್ಮ ಯಜಮಾನ್ರಿಗೆ ಸಿಕ್ಕಿಲ್ಲ, ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಲ್ಲ, ಪುಳಿಯೋಗರೆನೇ ಮಾಡಿದೆ. ಸೊ ಹಂಗೂ ಹಿಂಗೂ ಇವಾಗ 9:30 ಆಗ್ತಾಯಿದೆ. ನನಗೇನು ಗೊತ್ತಾ ಇಷ್ಟ, ಬೆಳಗ್ಗೆ ಪೂಜೆ ಮಾಡಿಬಿಡ್ಬೇಕು. ಬಟ್ ಎಷ್ಟು ನಾನು ಕಷ್ಟಪಟ್ಟರೂ ಅದು ಆಗೋದೇ ಇಲ್ಲ. ಹಂಗೂ ಹಿಂಗೂ 10:30 11 ಗಂಟೆ ಆಗಿಬಿಡುತ್ತೆ. ನಮ್ಮ ಯಜಮಾನ್ರಿಗೆ ಈ ಹಬ್ಬದ ವಿಶೇಷತೆ ಎಲ್ಲ ಅಷ್ಟು ಗೊತ್ತಿಲ್ಲ. ಅವರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಮಾಡು ಅಂತ ಎಂಕರೇಜ್ ಮಾಡ್ತಾರೆ. ಏನೇನು ಸಾಮಾನು ಬೇಕೋ ಅದೆಲ್ಲ ತಂದು ಕೊಡ್ತಾರೆ. ಬಟ್ ಎಲ್ಲ ರೆಡಿ ಎಲ್ಲ ನಾನೊಬ್ಬಳೇ ಮಾಡ್ಕೋಬೇಕು. ಮತ್ತು ನಂದು ಒಂಥರ ಮೆಂಟ್ಯಾಲಿಟಿ, ಪೂಜೆ ಮಾಡಬೇಕಂದ್ರೆ ಪಾತ್ರೆಗಳು ಗಲೀಜಾಗಿರಬಾರ್ದು, ಮತ್ತು ಬಿಚ್ಚಿಟ್ಟ ಬಟ್ಟೆಗಳನ್ನೂ ಇರಬಾರ್ದು ಬಾತ್ರೂಮ್ ಒಳಗಡೆ, ಆ ಥರ ಮೆಂಟ್ಯಾಲಿಟಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಆಮೇಲೆ ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದು. ಈ ಥರ ಮಾಡಿ ನನಗೆ ರೂಢಿ ಆಗಿಬಿಟ್ಟಿದೆ. ಸೊ ಎಷ್ಟೇ ನಾನು ಟ್ರೈ ಮಾಡಿದ್ರೂ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೆ 12 ಗಂಟೆ ಒಳಗಡೆ ನಮ್ಮಮ್ಮ ಹೇಳಿದ್ರು ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾನು ಹಂಗೂ ಹಿಂಗೂ 10:30 11 ಗಂಟೆ ಒಳಗಡೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ಈ ಒಂದು ಪುಟ್ಟ ದೇವರ ಮನೆಯಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಕಿಚನಲ್ಲಿ ಸ್ವಲ್ಪ ಕುಕ್ಕಿಂಗ್ದು ಕೆಲಸ ಪೆಂಡಿಂಗ್ ಇದೆ, ಅದನ್ನು ಕಂಪ್ಲೀಟ್ ಮಾಡೋದಷ್ಟಕ್ಕೆ ನಮ್ಮ ಯಜಮಾನರು ಇಲ್ಲಿ ಕುತ್ಕೊಂಡು ಅವರ ಧರ್ಮದ, ಅಂದರೆ ಸಿಖ್ ಧರ್ಮದ ಗುರು ಗ್ರಂಥ್ ಸಾಹೇಬ್ದು ಗುರುಬಾನಿ ಅಂತ ಇರುತ್ತೆ, ಅದನ್ನು ಓದ್ತಾ ಇದ್ದಾರೆ. ಪೂಜೆ ಮಾಡೋಕ್ಕೆ ಮುಂಚೆ ಡೈಲಿ ಬೇಸಿಸಲ್ಲಿ ಇವ್ರದ್ದು ಮ್ಯಾಂಡೇಟ್ರಿ ಓದಲೇಬೇಕಾಗುತ್ತೆ, ಬೆಳಗ್ಗೆ ಮತ್ತು ಸಾಯಂಕಾಲ. ಸೊ ನಮ್ಮ ಯಜಮಾನರು ಡೈಲಿ ಓದ್ತಾರೆ. ಇವಾಗ ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಕಿಚನಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಸ್ವಲ್ಪ ರೆಡಿ ಮಾಡಿಕೊಂಡೆ, ಮತ್ತು ಪುಳಿಯೋಗರೆ ಆಲ್ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಇವಾಗ ನೈವೇದ್ಯಕ್ಕೆ ಅಂತ ತಗೊಂಡೋಗ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ದೀಪ ಹಂಚ್ತಾ ಇದ್ದೀನಿ. ಈ ಥರ ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ಕೊತೀವಿ. ನನಗೆ ಆ್ಯಕ್ಚುಲಿ ಸೌತ್ ಇಂಡಿಯಾದಲ್ಲಿ ದೇವ್ರ ಮನೆಗಳು ಸೆಪ್ರೇಟ್ ಇರುತ್ತೆ ನೋಡಿ, ಆ ಥರ ಮಾಡ್ಕೋಬೇಕು ಅಂತ ತುಂಬ ಆಸೆ. ಬಟ್ ನಾರ್ತ್ ಇಂಡಿಯಾಗಳಲ್ಲಿ ಸೆಪ್ರೇಟ್ ದೇವ್ರ ಮನೆ ಎಲ್ಲ ಸಿಗಲ್ಲ. ನಾವು ಲಿವಿಂಗ್ ರೂಮಲ್ಲಿನೇ ಈ ಥರ ಒಂದು ಸೈಡ್ಗೆ ಈ ಥರ ಚಿಕ್ಕದಾಗಿ ನಾವು ದೇವ್ರ ಮನೆ ಮಾಡ್ಕೊಂಡಿದ್ದೀವಿ.
ನಾನು ಕನ್ನಡ ಯೂಟ್ಯೂಬರ್ಸ್ದು ತುಂಬ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಅವ್ರ ದೇವ್ರ ಮನೆಗಳನ್ನ ನೋಡಿದ್ರೆ ಅಂತೂ ನನಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಅಯ್ಯೋ ನನಗೂ ಈ ಥರ ದೇವ್ರ ಮನೆ ಬೇಕಪ್ಪ, ಬೇಗ ಬೇಗ ಇದೆ, ನನಗೇನಾದರೂ ಒಂದು ಕೃಪೆ ಮಾಡಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇರ್ತೀನಿ. ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ. ನನ್ನ ಥರನೇ ನಮ್ಮ ಯಜಮಾನ್ರಿಗೂ ಕೂಡ ದೊಡ್ಡ ದೇವ್ರ ಮನೆ ಇರಬೇಕು, ಎಲ್ಲ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಆಗಿಬಿಟ್ಟು ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡಬೇಕು ಅಂತ ಅವ್ರಿಗೂ ತುಂಬ ಆಸೆ. ನಮ್ಮಿಬ್ಬರದು ಹೊಂದಾಣಿಕೆ ಇದರಲ್ಲಿ ಮಾತ್ರ ಸಖತ್ತಾಗಿದೆ. ಕಂಪ್ಯಾಟಿಬಿಲಿಟಿ ಇದರಲ್ಲಿ 100% ಅಂತ ಹೇಳ್ಬೋದು. ಬೇರೆ ವಿಚಾರಗಳಲ್ಲಿ ನಮ್ಮದು ಏರ್ಪೇರಿದ್ರೂ ಈ ವಿಚಾರದಲ್ಲಿ ಮಾತ್ರ ನಮ್ಮದು ಹೊಂದಾಣಿಕೆ ಅಂತೂ ತುಂಬ ಚೆನ್ನಾಗಿದೆ. ನಾವು ಯಾವುದೇ ಒಂದು ದೇವ್ರಿಗೂ ಮೇಲು ಕೀಳು ಅಂತ ಹೇಳಲ್ಲ. ದೇವ್ರಂದರೆ ದೇವರೇ ಅಷ್ಟೇ. ದೇವ್ರನ್ನ ನಂಬಬೇಕು, ಪೂಜೆ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಆ ಥರ ಒಂದು ಆಸೆ ಅಷ್ಟೇ ನಮಗೆ. ಸೊ ಇವಾಗ ತುಂಬ ತೃಪ್ತಿಯಿಂದ ಪೂಜೆ ಮಾಡಿದ್ವಿ. ಕಿಚನಲ್ಲಿ ಬಂದಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಅದಕ್ಕೂ ಮುಂಚೆ ಬೆಳಗ್ಗೆಯಿಂದ ನಾನು ನೀರೂ ಕುಡ್ದಿಲ್ಲ. ಒಂಥರ ಉಪವಾಸನೇ ಅಂತ ಹೇಳ್ಬೋದು. ತುಂಬ ಟಯರ್ಡ್ ಆಗಿತ್ತು. ಅದಕ್ಕೆ ಫಸ್ಟು ಟೀ ಮಾಡಿಕೊಂಡು ನಮ್ಮ ಯಜಮಾನ್ರಿಗೂ ಕೊಟ್ಟೆ, ಮತ್ತು ನಾನು ಕುಡಿತಾ ಇದ್ದೀನಿ. ಇದಾದಮೇಲೆ ಇವಾಗ ಬಿಸಿಯಾಗಿ ಒಬ್ಬಟ್ಟನ್ನು ಮಾಡ್ತೀನಿ. ನಮ್ಮಿಬ್ಬರು ಮಕ್ಳಿಗೂ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಅವ್ರಿಗೇನಾದರೂ ಇವತ್ತು ಸ್ಕೂಲ್ಗೆ ರಜಾ ಇದ್ದಿದ್ರೆ ಅಂತೂ ಎಲ್ಲನೂ ನೋಡಿ ಖುಷಿ ಪಡ್ತಾಯಿದ್ರು. ಈ ಪೂಜೆ ಮಾಡೋ ವಿಧಾನ ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ರಂಗೋಲಿ ಬಿಡಿಸೋದನ್ನು ನೋಡಿದ್ರೂ ಖುಷಿ ಆಗುತ್ತೆ. ಒಬ್ಬಟ್ಟು ಬಿಸಿ ಮಾಡೋಕ್ಕೆ ಮುಂಚೆನೇ 10 ಸಲ ಬಂದು ಕೇಳ್ತಾಯಿದ್ರು, ಅಮ್ಮ ಎಷ್ಟೊತ್ತು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಇವತ್ತು ಅವರು ಮಿಸ್ ಮಾಡಿಕೊಂಡ್ರು. ಸ್ಕೂಲಿಂದ ಬಂದಮೇಲೆ ಅವ್ರಿಗೆ ಬಿಸಿಯಾಗಿ ಮಾಡಿ ಕೊಡ್ತೀನಿ. ಇವಾಗ ಸದ್ಯಕ್ಕೆ ದೇವ್ರ ಮನೆಯಲ್ಲಿ ಪ್ರಸಾದ ಇಡೋದಕ್ಕೆ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಕೆಳಗಡೆ ಓನರ್ ಇದ್ದಾರಲ್ಲ ಅವ್ರಿಗೂ ಕೊಡ್ತೀನಿ. ಮತ್ತು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಸರ್ವ್ ಮಾಡ್ತೀನಿ. ಪಾಪ ಈ ಪೂಜೆ ಆಗೋವರೆಗೂ ಮನೆಯಲ್ಲೇ ಇದ್ದಾರೆ. ಅವ್ರಿಗೆ ಇವತ್ತು ಬೇರೆ ಊರಿಗೆ ಹೋಗಬೇಕಾಗಿತ್ತು. ನನ್ನಿಂದ ಅವರು ಮನೆಯಲ್ಲೇ ಇದ್ದಾರೆ. ಇಲ್ಲಾಂದರೆ ಅವ್ರು ನಿನ್ನೆನೇ ಹೋಗ್ಬಿಡ್ಬೇಕಾಗಿತ್ತು. ನಾನು ಅವ್ರ ಹಿಂದೆ ಬಿದ್ದಿದ್ದೆ, ನನಗೆ ಎಲ್ಲ ಸಾಮಾನೆಲ್ಲ ತಂದುಕೊಡು, ಆಮೇಲೆ ಬೇಕಾದರೆ ನೀನು ಹೋಗು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಅವ್ರು ಇದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾರೆ. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಬ್ಬಟ್ಟು ಮತ್ತು ಪುಳಿಯೋಗರೆ ಎಲ್ಲ ಸರ್ವ್ ಮಾಡ್ತೀನಿ. ನನಗೆ ಈ ಒಬ್ಬಟ್ಟು ಯಾವ ಥರ ಬರುತ್ತೋ ಏನೋ ಅಂತ ಭಯ ಆಗ್ತಾಯಿತ್ತು. ಯಾಕಂದರೆ ನಾನು ಮೈದಾ ಹಿಟ್ಟನ್ನು ತರಿಸೋದೇ ಮರ್ತೋಗ್ಬಿಟ್ಟಿದ್ದೆ. ಮನೆಯಲ್ಲಿ ಸ್ವಲ್ಪ ಮೈದಾ ಹಿಟ್ಟಿತ್ತು, ಅದರಲ್ಲಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇದನ್ನು ಮಾಡ್ತಾಯಿದ್ದೀನಿ. ಒಂದು ಮಾಡಿದ್ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ಅಂತೂ ತುಂಬ ಭಯ ಆಗ್ತಾಯಿತ್ತು. ಅದು ಬೇರೆ ನಮ್ಮ ಯಜಮಾನ್ರು ವೆಯ್ಟ್ ಮಾಡ್ತಾಯಿದ್ರು ಹಬ್ಬದ ಊಟ ತಿನ್ನೋದಕ್ಕೆ. ಅಯ್ಯೋ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂಥರ ಭಯ ಇತ್ತು. ದೇವ್ರ ಕೃಪೆಯಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂತು. ಮೊದಲನೇದು ಒಂದು ಸ್ವಲ್ಪ ದಪ್ಪದಾಗಿ ಮಾಡಿದ್ದೆ. ಮಾಡ್ತಾ ಎಲ್ಲನೂ ಸ್ವಲ್ಪ ಸಣ್ಣದಾಗೆ ಮಾಡಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗೆ ನಾನೇ ಮಾಡಿದ್ನಾ ಅಂತ ಒಂಥರ ಆಶ್ಚರ್ಯ ಆಗ್ತಾಯಿತ್ತು. ಯಾಕಂದರೆ ನಾನು ರೆಗ್ಯುಲರಾಗೆಲ್ಲ ಆ ಥರ ಮಾಡೋದೇ ಇಲ್ಲ. ಯಾವಾಗಲಾದರೂ ಒಂದು ಸಲ ಮಾಡಿದ್ರೂ ಚೆನ್ನಾಗಿ ಬಂತಲ್ಲ ಅಂತ ಒಂದು ಖುಷಿ ಅಷ್ಟೇ. ಮತ್ತು ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು. ನಾನು ಪಕ್ಕಾ ಸೌತ್ ಇಂಡಿಯನ್ ಆದ್ರೂ ನನಗೆ ಸೀರೆಗಳು ಉಡೋದಕ್ಕೆ ಬರಲ್ಲ. ನನ್ನ ಹತ್ರ 7ರಿಂದ 8 ಸೀರೆಗಳಿವೆ ಅಷ್ಟೇ. ತುಂಬ ಜಾಸ್ತಿನೂ ಸೀರೆಗಳಿಲ್ಲ. ಆದ್ರೂ ವರ್ಷಕ್ಕೊಂದ್ಸಲ ಯಾವ ಥರ ಈ ಥರ ಹಬ್ಬ ಎಲ್ಲ ಮಾಡಿದಾಗ ಮಾತ್ರ ಉಟ್ಕೊತೀನಿ. ಅದು ಉಡೋದಕ್ಕೆ ಬರೋದೇ ಇಲ್ಲ ನನಗೆ ಸರಿಯಾಗಿ. ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ, ನೀನು ಕಲ್ತ್ಕೋ, ಯಾವಾಗಲಾದರೂ ಒಂದು ಸಲ ಉಟ್ಕೊಂಡ್ರೂ ಚೆನ್ನಾಗಿ ಉಡು, ನೀನೇನು ಈ ಥರ ಉಟ್ಕೊತೀಯ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗೆ ಏನೋ ಗೊತ್ತಿಲ್ಲ, ಅದು ಎಷ್ಟು ಟ್ರೈ ಮಾಡಿದ್ರೂ ಉಡೋಕ್ಕೆ ಬರಲ್ಲ. ಪ್ರಾಕ್ಟೀಸ್ ಮಾಡಬೇಕಲ್ವ. ನಾನು ರೆಗ್ಯುಲರಾಗಿ ಉಡೋದೇ ಇಲ್ಲ ಅಂದರೆ ನನಗೆ ಹೆಂಗೆ ಬರುತ್ತೆ. ಯಾವಾಗಲಾದರೂ ಒಂದು ಸಲ ಈ ಥರ ಹಬ್ಬ ಹರಿದಿನಗಳಲ್ಲಿ ನಾನು ಸೀರೆ ಉಡೋದ್ರಲ್ಲಿ 1-2 ಗಂಟೆ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಮನೆ ಕೆಲಸಗಳು ಈ ಪೂಜೆದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ನನ್ನನ್ನು ನೋಡಿ ನಾನೇ ಖುಷಿ ಪಡ್ಕೊತೀನಿ. ಇವಾಗ ನಮ್ಮ ಓನರ್ ಅವ್ರಿಗೆ ಪ್ರಸಾದನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಒಬ್ಬಟ್ಟು, ಪುಳಿಯೋಗರೆ, ಹಣ್ಣು, ಸ್ವಲ್ಪ ತೆಂಗಿನಕಾಯಿ, ಬೇವು ಬೆಲ್ಲ ಕೊಟ್ಬಿಟ್ಟು ನಮ್ಮ ಯಜಮಾನ್ರಿಗೆ ಬಂದು ಒಬ್ಬಟ್ಟನ್ನು ಸರ್ವ್ ಮಾಡಿದೆ. ಅವ್ರು ಒಬ್ಬಟ್ಟು ತಿಂದಮೇಲೆ ರಿಯಾಕ್ಷನ್ ಕೊಟ್ಟರು ನೋಡಿ, ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿನೇ ನನಗೆ ಅರ್ಧ ಹೊಟ್ಟೆ ತುಂಬೋಯಿತು. ನನಗೆ ಒಂಥರ ಖುಷಿ ಸಿಕ್ತು. ಅವ್ರು ಇಷ್ಟೊತ್ತು ನನಗೋಸ್ಕರ ವೆಯ್ಟ್ ಮಾಡಿದ್ದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ ಅಂತ ಹೇಳ್ಬಿಟ್ಟು ನಾನು ತುಂಬ ಖುಷಿ ಪಟ್ಟೆ. ಸೊ ಈ ರೀತಿ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ ಮಕ್ಕಳು ಮನೇಲಿ ಇರಲಿಲ್ಲ. ಅವ್ರೇನಾದರೂ ಮನೇಲಿ ಇದ್ದಿದ್ರೆ ಖುಷಿ ಅಂತೂ ನಮ್ಮದು ಡಬಲ್ ಆಗ್ತಾಯಿತ್ತು. ಮಕ್ಕಳು ಸ್ಕೂಲಿಂದ ಬರೋಕ್ಕೆ ಮುಂಚೆ ಅವ್ರಿಗೆ ಒಬ್ಬಟ್ಟು ಸಾರೆಲ್ಲ ರೆಡಿ ಮಾಡಿದ್ದೆ. ಬಟ್ ಅದ್ರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಮೊಬೈಲ್ ತುಂಬ ಹೀಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ.